ನನ್ನ ಡಿಸಿಷನ್ನು ಇನ್ನೊಬ್ರದ್ದು ಹೇಳೋದ್ರಿಂದ ಏನೂ ಆಗಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳೋದು ಅದಕ್ಕೆ ನಾವೆಲ್ಲರೂ ಬದ್ಧ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಅದು ಸತೀಶ್ ಅವರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಸೊ ಐ ಡೋಂಟ್ ಸಿ ಎನಿ ಇಶ್ಯೂ. ಬಟ್ ಡಿ ಕೆ ಶಿವಕುಮಾರ್ ಆ್ಯಸ್ ಪ್ರೆಸಿಡೆಂಟ್ ಈಗ ಭಾಳ ಒಳ್ಳೆ ಕೆಲಸ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಹಾಗೆ ಸಿಎಂ ಸ್ಥಾನದ ಬದಲಾವಣೆ ಇದೆಲ್ಲದರ ಕುರಿತು ಚರ್ಚೆಗಳು ತೀವ್ರವಾಗಿರುವಾಗ ಶಾಂತಿನಗರದ ಶಾಸಕ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೆ BDA ಅಧ್ಯಕ್ಷರಾಗಿರುವಂಥ ಎನ್.ಎ. ಹ್ಯಾರಿಸ್ ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಚೆನ್ನಾಗೇ ಇದ್ದಾರೆ, ಆದರೆ ಹೊರಗಿರೋರು ಅವ್ರ ಬಗ್ಗೆ ಒಂದಷ್ಟು ಅವ್ರ ಪರ ಇವ್ರ ಪರ ಮಾತಾಡ್ತಾ ಇದ್ದಾರೆ. ಇದೆಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗೆಯೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ನನಗೂ ಕೂಡ ಮುಂದಿನ ಬಾರಿ ಖಚಿತ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಕಳೆದ ಬಾರಿ ಎಲ್ಲ ಹಿಂದೇನೂ ಆಕಾಂಕ್ಷಿಯಾಗಿದ್ದೆ, ಆದರೆ ಸ್ವಲ್ಪ ತಡ್ಕೊಳ್ಳಿ ಕೊಡೋಣ ಅಂಥೇಳಿ ಭರವಸೆ ಕೊಟ್ಟಿದ್ರಿಂದ ನಾನು ಸುಮ್ಮನೆ ಇದ್ದೀನಿ. ಬರೋ ದಿನಗಳಲ್ಲಿ ಖಂಡಿತ ಸಿಗುತ್ತೆ ನನಗೂ ಸಚಿವ ಸ್ಥಾನ ಅನ್ನುವ ಭರವಸೆ ಮಾತಾಡಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡೇ ಮಾಡ್ತೀವಿ. ಹಾಗಾಗಿ ಇದೆಲ್ಲ ಚರ್ಚೆಗಳು ಸಹಜ. ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಒಂದೊಂದು ಮಾತಾಡ್ತಾರೆ, ಆದರೆ ಮಾತಾಡಬಾರ್ದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಪಕ್ಷ ಕೊಟ್ಟಿದೆ. ಹಾಗಾಗಿ ಎಲ್ಲರೂ ಒಂದು ಅರ್ಹತೆ ಹೊಂದಿರ್ತಾರೆ, ಅದಕ್ಕೇನೆ ಅದನ್ನು ಕೇಳ್ತಾರೆ. ಆಕಾಂಕ್ಷಿ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಂಗೂ ಸಚಿವ ಆಗಬೇಕು ಅನ್ನುವಂಥ ಆಕಾಂಕ್ಷೆ ಇದೆ, ಹಿರಿಯರಿಗೆ CM ಆಗಬೇಕು ಅನ್ನುವಂಥ ಆಕಾಂಕ್ಷೆ ಇರುತ್ತೆ, ಸಹಜನೇ. ಆದರೆ ಯಾರಿಗೆ ಯಾವ್ದು ಕೊಡಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ BDA ಅಧ್ಯಕ್ಷ ಹಾಗೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್. ಈಗ ಮತ್ತೆ ಇದು ಆಲ್ರೆಡಿ ಒಂದ್ಸರಿ ಎಲ್ಲ ಆಗಿತ್ತು. ಪಾಪ ನಮ್ಮ ಮನಮೋಹನ್ ಸಿಂಗ್ ಅವರ ನಿಧನದಿಂದ ನಾವು ಮತ್ತೆ ಸ್ವಲ್ಪ ಡೇಟ್ ಚೇಂಜ್ ಮಾಡಬೇಕಾಗಿ ಬಂತು. ಈಗ 21ಗೆ ಇದೆ, ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ನಾವು ಈಗ ಧಾರವಾಡ ಇಲ್ಲಿ ಹುಬ್ಳಿ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. 3 ಗಂಟೆಗೆ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಎಲ್ಲರೂ ರೆಡಿ ಇದ್ದಾರೆ. ನಾವು ಗಾಂಧಿ ಭಾರತ್ಗೆ ಯಾರೂ ಇಲ್ಲ ಅಂತ ಹೇಳಲ್ಲ, ಯಾಕೆಂದರೆ ಗಾಂಧಿದೇ ಭಾರತ್ ಇದು. ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥವರು, ಸಂವಿಧಾನ, ಸಿದ್ಧಾಂತ ಇವೆಲ್ಲನೂ ನಮಗೆ ಗಾಂಧಿನ ಬಿಟ್ಟರೆ ಇವೆಲ್ಲ ಎಲ್ಲಿ ಹೋಗುತ್ತೆ. ಸೊ ಗಾಂಧಿ ಭಾರತ್ ಈಸ್ 100% ಆಗುತ್ತೆ. ಅದು ಭಾಳ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಮಗೆಲ್ಲ ಜವಾಬ್ದಾರಿ ಕೊಟ್ಟು ಕಳಿಸಿದ್ದಾರೆ. ಸೊ ನಾವು ಬಂದು ಅದನ್ನು ಮಾಡ್ತಾಯಿದ್ದೀವಿ. ಸರ್, ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಎಲ್ಲೋ ಒಂದು ಕಡೆ ಬದಲಾವಣೆ ಆಗಬೇಕು, ಇದಕ್ಕೊಂದೆಲ್ಲ ಎಂಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದು ಎಂಡ್ ಮಾಡೋವಂಥ ಇದಲ್ವಲ್ಲ, ಅದು ಕಂಟಿನ್ಯೂಸ್ ಇರುವಂಥದ್ದು. KPCC ಅಧ್ಯಕ್ಷರು ಅದೇನೊಂದು ಇದಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಹುಶಃ ಅವ್ರು ಮಾಡಿದಷ್ಟು ಚೆನ್ನಾಗಿ ಯಾರೂ ಮಾಡಿಲ್ಲ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಅದೇನೊಂದು ಎಕ್ಸ್ಟ್ರಾ ಒಂದು ಜಾಸ್ತಿ ಹೇಳ್ದಂಗೂ ಆಗಲ್ಲ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಟೈಮು ಎಲ್ಲ ಥರನೂ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ರತಿಯೊಂದು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಹುಶಃ ನನ್ನ ಪ್ರಕಾರ ಈಗ ಇನ್ನೂ ಸ್ವಲ್ಪ ದಿವಸಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಂಟಿನ್ಯೂ ಆಗಬೇಕು KPCC ಅಧ್ಯಕ್ಷರಾಗಿ. ಬಟ್ ನನ್ನ ಡಿಸಿಷನ್ನು ಇನ್ನೊಬ್ರದ್ದು ಹೇಳೋದ್ರಿಂದ ಏನೂ ಆಗಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳೋದು ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಸರ್, ಎಲ್ಲೊಂದು ಕಡೆ ತುಂಬ ಆಕಾಂಕ್ಷಿ ಸಸ್ಪೆನ್ಸ್ ಆಗಿದ್ದಾರೆ ಸತೀಶ್ ಅವರ ಬಗ್ಗೆ, ಈ ರೀತಿ ಮಾತಾಡ್ತಾರಂತ. ಅಲ್ಲ, ಸತೀಶು ಒಳ್ಳೆಯವರೇ, ಅವರು ಏನು ಕೆಟ್ಟವರಲ್ಲ, ಅವರೇನು ಆಸ್ಪಿರೆಂಟ್ ಆಗೋದ್ರಲ್ಲೇನು ತಪ್ಪೂ ಇಲ್ಲ. ಬಟ್ ಪಕ್ಷದಲ್ಲಿ ಶಿಸ್ತಿನಿಂದ ಇರುವಂಥದ್ದು ನಾವೆಲ್ಲರೂ ಕೂಡ ಕಾಪಾಡಬೇಕಾಗಿರೋದು. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಅದು ಸತೀಶ್ ಅವರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಸೊ ಐ ಡೋಂಟ್ ಸಿ ಎನಿ ಇಶ್ಯೂ. ಬಟ್ ಡಿ ಕೆ ಶಿವಕುಮಾರ್ ಆ್ಯಸ್ ಪ್ರೆಸಿಡೆಂಟ್ ಈಗ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವನ್ ನಮ್ಮ ಕಳೆದ ಚುನಾವಣೆಯಲ್ಲಿ ಇರ್ಬೋದು, ಅದಾದಮೇಲೆ ಇರ್ಬೋದು, ಈ ಹಸ್ ಡನ್ ಎ ಗುಡ್ ಜಾಬ್. ಆಮೇಲೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಬೇರೆ ಯಾರನ್ನ ಇನ್ನು ಪರ್ಮನೆಂಟಾಗಿ ಏನು ಡಿ ಕೆ ಶಿವಕುಮಾರ್ ಅವರೇ ಪ್ರೆಸಿಡೆಂಟ್ ಏನು ಇರಲ್ವಲ್ಲ, ಯಾರೋ ಇನ್ನೊಬ್ಬರು ಆಮೇಲೆ ಚೇಂಜ್ ಆಗ್ಬೋದು. ಬಟ್ ಈಗ ಸದ್ಯಕ್ಕಿರುವಂಥ ವಾತಾವರಣದಲ್ಲಿ ಡಿ ಕೆ ಶಿವಕುಮಾರ್ ಇರೋದೇ ಪಕ್ಷಕ್ಕೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸರ್, ಡೆಲ್ಲಿಯಲ್ಲಿ ನಿನ್ನೆ CM DCM ಇದ್ದರೂ ಮೀಟ್ ಆಗಲಿಲ್ಲ. CM ಅವರು ಎಲ್ಲ ಒಂದು ಕಡೆ ಫ್ಲೈಟಲ್ಲೇ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ರು, DCM ಬರಲಿಲ್ಲ. ಅದೇ ನಮ್ಮ ಸ್ಮಾಲ್ ಮಿಸ್ಕಮ್ಯುನಿಕೇಷನ್. ಜೊತೆಗೆ ಓಡಾಡ್ತಾರೆ ಅವರು. ಅವರಿಬ್ಬರು ಭಾಳ ಚೆನ್ನಾಗಿದ್ದಾರೆ. ಅವರಿಬ್ಬರು ರಿಲೇಷನ್ಶಿಪ್ಪು ಭಾಳ ಚೆನ್ನಾಗಿದೆ. ಡಿ ಕೆ ಶಿವಕುಮಾರ್ ಹೇಳಿದ್ರು ನಮ್ಮ ಮುಖ್ಯಮಂತ್ರಿ ಇವರೇ ಇರ್ತಾರೆ, ಕಂಟಿನ್ಯೂ ಮಾಡ್ತಾರೆ ಅಂದರು. ಇವರು ಡಿ ಕೆನೇ ಇರ್ತಾರೆ ಅಂತ ಅವರು ಹೇಳ್ತಾರೆ. ಇಬ್ಬರು ಒಬ್ಬರನ್ನ ಬಿಟ್ಕೊಡ್ತಾ ಇಲ್ಲ. ನಾವು ಸುಮ್ಮನೆ ಮಧ್ಯದಲ್ಲಿ ಕ್ರ್ಯಾಕನ್ನು ಹುಡ್ಕೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದು ತಪ್ಪು, ಅದು ಸರಿಯಲ್ಲ. ದೇ ಆರ್ ವೆರಿ ಗುಡ್ ರಿಲೇಷನ್ಶಿಪ್ ಆಫ್ ಬೋತ್ ಆಫ್ ದೆಮ್. ನಾನು ಇಬ್ರಿಗೂ ಹತ್ರ ಇದ್ದೀನಿ, ನಾನು ನೋಡಿದ್ದೀನಿ, ಇಬ್ಬರು ಭಾಳ ಚೆನ್ನಾಗಿದ್ದಾರೆ. ಸುಮ್ಮನೆ ಬೇರೆಯವ್ರು ಯಾಕೋ ಬೇಡದೇ ಇರೋ ಕೆಲಸ ಯಾಕೆ ಮಾಡಬೇಕು. ಮೊನ್ನೆ CM ಕೂಡ ನಮ್ಮ CLP ಮೀಟಿಂಗಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ರು, ಇವೆಲ್ಲ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡಬಾರ್ದು ಯಾರೂ ಕೂಡ. ನಾವೆಲ್ಲ ಒಗ್ಗಟ್ಟಿಂದ ಒಂದಾಗಿ ಹೋಗಬೇಕು. ಏನು ಹೈಕಮಾಂಡ್ದು ಡಿಸಿಷನ್ ಇತ್ತು ಅದನ್ನು ನಾವೆಲ್ಲ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಶಾಸಕರಿಗೆ ಅಥವಾ ಸಚಿವರಿಗೆ ತಾಕೀತು ಮಾಡಿದ್ದಾರೆ, ಸುರ್ಜೇವಾಲ ಮಾತಾಡಬಾರ್ದು ಅಂತ.
ಅದು ಪಾರ್ಟಿದು ತೀರ್ಮಾನ ಅಲ್ವಾ, ಅದು ನಾವೆಲ್ಲ ಪಾಲನೆ ಮಾಡಬೇಕು. ಯಾರ್ಯಾರು ಏನೇನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ವಿ ಹ್ಯಾವ್ ಟು ಒಬೇ ದಟ್ ಆ್ಯಂಡ್ ಗೋ ಆ್ಯಸ್ ಎ ಡಿಸಿಪ್ಲಿನ್ ಕಾಂಗ್ರೆಸ್ ಮ್ಯಾನ್. ವಿ ಹ್ಯಾವ್ ಟು ಒಬೇ ಇಟ್. ಅದ್ರ ಬಗ್ಗೆ ನಾವೇನು ಒಪಿನಿಯನ್ ಹೇಳುವಾಗಿಲ್ಲ. ಇಟ್ ಈಸ್ ಶಿಸ್ತು, ಪಕ್ಷದಲ್ಲಿ ಶಿಸ್ತಿರಬೇಕು. ಪಕ್ಷ ಹೈಕಮಾಂಡು, ಪಕ್ಷದ ಜನರಲ್ ಸೆಕ್ರೆಟ್ರಿ ಹೇಳಿದ್ದನ್ನು ನಾವು ಫಾಲೋ ಮಾಡಬೇಕು. ನಾವು ಅಷ್ಟೇ, ಯಾರೇ ನಾನಾಗಿರಲಿ ಇನ್ನೊಬ್ಬರಾಗಿರಲಿ, ಪಕ್ಷಕ್ಕೆ ಪ್ಲಸ್ ಈ ರಾಜ್ಯಕ್ಕೆ ನಮ್ಮ ಜನರಿಗೆ ತೊಂದರೆ ಆಗುವಂಥದ್ದು ಯಾರೂ ಮಾತಾಡಬಾರ್ದು. ಇವಾಗ ಏನಾಗಿದೆ, ಮೀಡಿಯಾ ತುಂಬ ಚಾನೆಲ್ಗಳಿದೆ, ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಏನೇನೋ ಹೇಳ್ಬೋದು ಅನ್ನೋ ಭಾವನೆ ಅದು ಸರಿಯಲ್ಲ. ನಮ್ಮ ಸಿದ್ಧಾಂತ, ಪಕ್ಷದ ಏನು ತೀರ್ಮಾನಗಳಿದೆ ಅದರ ವಿರುದ್ಧ ಯಾರೂ ಮಾತಾಡಬಾರ್ದು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಂದಾಗ ನೀವು ಆಕಾಂಕ್ಷಿಗಳಂತ? ನಾನು ಹಿಂದೆನೇ ಆಕಾಂಕ್ಷಿ, ಈಗಂತಲ್ಲ, ಹಿಂದೆನೇ. ಪಕ್ಷ ಆಯಿತು ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಶಿಸ್ತಿನ ಸಿಪಾಯಿಯಾಗಿ ಕಾಯ್ತಾ ಇದ್ದೀವಿ. ಆಕಾಂಕ್ಷಿ ಆಗೋದು ಆಗಲೇಬೇಕಲ್ವ ನಾನು. ಸೊ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷದಿಂದ ನಾನು ಸ್ಟೂಡೆಂಟ್ ಮೂವ್ಮೆಂಟಿಂದ ಕೆಲಸ ಮಾಡ್ಕೊಂಡು ಬಂದಿರೋನು. ಓಕೆ, ಏನೋ ಸ್ವಲ್ಪ ಕ್ಯಾಲ್ಕುಲೇಷನ್ ಈಕ್ವೇಷನ್ಸ್ ಆ ಕಡೆ ಈ ಕಡೆ ಮಾಡಬೇಕು. ಓಕೆ, ಪಕ್ಷಕ್ಕೋಸ್ಕರ ನಾವು ಅದನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗಿರೋವಂಥವ್ರು. ಬಟ್ ನೆಕ್ಸ್ಟ್ ಟೈಮ್ 100% ನನಗೆ ಕೊಡಲೇಬೇಕು, ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ.